ಸರ್ ನಿಮ್ಮನ್ನು ಕಾದಿರುವಂಥದ್ದು, ನಿಮಗೆ ಈ ರೀತಿಯಾಗಿ ಮುನ್ನಡೆಯಲಿಕ್ಕೆ ಇರುವಂಥದ್ದು ಪ್ರೇರಣಾ ಶಕ್ತಿ ಯಾವುದು ಸರ್? ನೋಡಿ, ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರ ಕಾರ್ಯನಿರ್ವಹಿಸಬೇಕಾದ್ರೆ ಗುರುಗಳು ದರ್ಶನ ತಗೊಂಡೆ. ನೀವು ಕಲೆಕ್ಟರ್ ಆಗ್ತೀಯ, ಹೆಚ್ಚಿನ ಜಾಗಕ್ಕೆ ಹೋಗ್ತೀಯ, ಅದೆಲ್ಲ ಹೇಳಿದ್ರು. ಅಂದರೆ ಏನು ಸರ್, ಒಂಚೂರು ಬಿಡಿಸಿ ಹೇಳಿದರೆ ನಮ್ಮ ನೋಡೋ ವೀಕ್ಷಕರಿಗೊಂದು ಸ್ಪೆಷಲ್ ಅನಿಸ್ತದೆ. ಯಾಕಂದರೆ ಈ ಥರ ಆಗಬೇಕಾದ್ರೆ ಏನೋ ಒಂದು ದೊಡ್ಡ ಇನ್ಸ್ಪಿರೇಷನ್ ಇರಬೇಕು, ಅದಕ್ಕೆ ತಕ್ಕಂಗೆ ಇದೆ, ಮೋಟಿವೇಶನ್ ಇರಬೇಕು. ಹೌದು. ನಾನು 1985ರಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಗೆಸ್ಟೆಡ್ ಪ್ರೊಬೇಷನರ್ ಹುದ್ದೆಗೆ ಸೇರಿಕೊಂಡು 10 ವರ್ಷ ಅಲ್ಲಿ ಪ್ರಮೋಷನ್ ಸಿಕ್ತು. ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಾಗಿ ಬಿಜಾಪುರಲ್ಲಿ ಎನ್ಫೋರ್ಸ್ಮೆಂಟ್ ವಿಂಗ್ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿರಬೇಕಾದ್ರೆ ನನ್ನ ಮನೆಗೆ ಒಬ್ಬರು ಕಬ್ಬಳ್ಳಿ ರಂಗೇಗೌಡರು ಅಂತ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರು ಇನ್ನೊಬ್ಬರು ನಂಜುಂಡೇಗೌಡರು ಅಂತ ಇಬ್ಬರು ಬಂದರು. ಇಲ್ಲಿ ನಾವು ಬಾಬಾನ ನೋಡೋಕ್ಕೆ ಬಂದಿದ್ದೀವಿ, ನನ್ನ ಮನೇಲಿ ಒಬ್ಬನೇ ಇದ್ದೀನಿ ಬನ್ನಿ ಅಂದರೆ ಸ್ನಾನ ಎಲ್ಲ ಮಾಡ್ಕೊಂಡ್ರು ಅವರು. ಇವರಿಬ್ಬರು ಬಾಬಾ ನೋಡೋಕ್ಕೆ ಬಂದಿರೋರು, ಸ್ನಾನ ಎಲ್ಲ ಮಾಡಿದ್ರು. ಯಾರು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಉಪ್ಲಿಪುರ ಬ್ರಿಡ್ಜ್ ಹತ್ರ ಅಂದರು. ಉಪ್ಲಿಪುರ ಬ್ರಿಡ್ಜ್ ಅಂದರೆ ಅಲ್ಲೊಂದು ಮಾಸ್ಕ್ ಇದೆ. ಐ ಥಾಟ್ ಬಾಬಾ ಅಂತ ಇದ್ರೆ ಉಪ್ಲಿಪುರ ಬ್ರಿಡ್ಜ್ ಹತ್ರ ಅಂತಾರೆ, ಅಲ್ಲೊಂದು ಮಾಸ್ಕ್ ಇದೆ, ಅದೇ ಅಂತ ತಿಳ್ಕೊಂಡು ನಾನು ಡೈಲಿ ಆ ಕಡೆ ಓಡಾಡ್ತಿದ್ದೆ. ಕೆಲ್ ಚೆಕ್ಕಿಂಗ್ ಎಲ್ಲ. ನೀವು ಎಲ್ಲಿದ್ರಿ ಸರ್ ಅವಾಗ? ಬಿಜಾಪುರ. ಅಲ್ಲಿ ವೆಹಿಕಲಲ್ಲಿ ಓಡಾಡ್ತಿದ್ದೆ. ಅದು ಫೆಮಿಲಿಯರು. 1994ರಲ್ಲಿ 30 ವರ್ಷದಿಂದ. ಸರಿ ಆಯಿತು, ವೆಹಿಕಲ್ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡೋದೆ ಜೀಪಲ್ಲೇ. ಅವ್ರು ಹಿಂದೆ ಕೂತ್ಕೊಂಡ್ರು, ನಾನು ಮುಂದೆ ಕೂತ್ಕೊಂಡ್ರೆ ಮಾಸ್ಕ್ ಹತ್ರ ನಿಲ್ಲಿಸಿದೆ. ಇಲ್ಲ ನೋಡಿ ಶಂಕರ್ ಅವರು ಈ ಕಡೆ ಅಂತಂದ್ರೆ ಪಕ್ಕ ಆಶ್ರಮ ಆಯಿತು, ಸದಾನಂದ ಮಹಾರಾಜ್ ಅಂತ. ನೀವು ಬರ್ತೀರಾ, ನೀವು ಎಲ್ಲ ನಂಬಲ್ಲಲ್ಲ, ಬರ್ತೀರಾ ಅಂದರು. ಬರ್ತೀನಿ ನಡ್ರಿ ಅಂದರು. ನಾನು ಇಲ್ಲಿ ಯಾವ ಮಠಗಳಿಗೂ ಹೋಗಲಿಲ್ಲ. ಹೋಗಿ ಕಾಲು ತೊಳ್ಕೊಂಡು ಗುರುಗಳ ಹತ್ರ ಮಂಡಿ ಕಾಲು ಊರಿ ನಮಸ್ಕಾರ ಮಾಡಿ ಹಾರ ಹಾಕ್ಬೇಕಂದ್ರು ಹಾಕ್ತೀನಿ ಅಂದೆ. ಯಾವ ಆಸೆ ಆಕಾಂಕ್ಷೆ ಏನೋ ಎಂಥದಿಲ್ಲ. ಹೋದೆ ಮಂಡಿ ಕಾಲು ಊರಿ ಹಾರ ಹಿಂಗೆ ಹಾಕಿದೆ. ಆಗ್ತಾ ಇದ್ದಂಗೆ ಹೇಳೋ ಇನ್ನು ಹೆಚ್ಚಿನ ಹುದ್ದೆಗೆ ಹೋಗ್ತೀಯಾ, ಕಲೆಕ್ಟರ್ ಆಗ್ತೀಯ ಅಂದರು ಗುರುಗಳು. ಕಲೆಕ್ಟರ್? ಸದಾನಂದ ಮಹಾರಾಜ್. ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಗುರುಗಳ ಹತ್ರ ಆರ್ಗ್ಯೂ ಮಾಡಿದೆ. ಇವನಿಗೆ ಚಾ ಕೊಡು ಅಂದರು, ಆ ಕಡೆ ಭಾಷೆ. ಟೀ ಕುಡಿದ್ಮೇಲೆ ಅದು ತೊಳೆದಿಡಬೇಕು, ತೊಳೆದು ಇಟ್ಟೆ. ಆಮೇಲೆ ಮತ್ತೆ ಹೇಳಿದೆ, ಮತ್ತೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಬೇಕು ಅಂದರೆ ಆವಾಗಲೇ ಮಾಡಿದ್ದೀನಲ್ಲ ಅಂದೆ. ಇನ್ನೊಂದು ಸರಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಸಹಾಯಕ ಆಯುಕ್ತರಾಗಿ, ಇನ್ನೂ 20 ವರ್ಷ ಬೇಕು ಹೆಚ್ಚಿನ ಜಾಗ ಸಿಗಬೇಕಾದ್ರೆ. ತಾವು ಕಲೆಕ್ಟರ್ ಆಗ್ತೀಯಾ ಅಂತಂದರೆ ಕಲೆಕ್ಟರ್ ಆಗಿ ಸಾಧ್ಯನೇ ಇಲ್ಲ ಸ್ವಾಮಿ, ಅದು IAS ಆಫೀಸರ್ ಆಗಿರಬೇಕು, ಇದು ವಾಣಿಜ್ಯ ತೆರಿಗೆ ಇಲಾಖೆ, ಸಾಧ್ಯನೇ ಇಲ್ಲ, ಕಲೆಕ್ಟರ್ ಆಗೋದೇ ಇಲ್ಲ ಅಂತ. ಇಲ್ಲ ವಚನ ಕೊಟ್ಟಿದ್ದೀನಿ ಆಗ್ತೀಯಪ್ಪ, ನಿಷ್ಠೆಯಿಂದ ಇರುವಂಥರು. ಇಲ್ಲ ಅಂತ ಹೇಳಿದೆ. ಅಂದರೆ ನಿಮ್ಮ ಈ ಎಜುಕೇಷನ್ ಓದಿದ ಇದಕ್ಕೂ ಅಲ್ಲಿ ನೀವು ಹೋಗಿರುವ ಸಂಬಂಧ ಇದಕ್ಕೂ ಕಲೆಕ್ಟರ್ ಆಗುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಇಲ್ಲೇ ಇಲ್ಲ. ಬಟ್ ಅವರು ಆಗಲೇ 94ರಲ್ಲೇ ನಿಮಗೆ ಹೇಳಿದ್ರು. ನೋಡಿ, ಈಗ ನಾನು ಗುರುಗಳ ಹತ್ರ ಆರ್ಗ್ಯೂ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಹೈಕೋರ್ಟ್ ಜಡ್ಜ್ ಡೆಲ್ದಲ್ಲಿ ಕೂತಿದ್ರು, ಜಸ್ಟಿಸ್ SR ನಾಯ್ಕರು. ಅವರು, ಹೌದಾ, ಮಿಸ್ಟರ್ ಶಂಕರ್ ಕಮಿಯರ್, ಐ ಆಮ್ ಜಸ್ಟಿಸ್ SR ನಾಯ್ಕ್, ನಿಜವಾಗ್ಲೂ ನೀನು ಪುಣ್ಯವಂತ, ನಿಜವಾಗ್ಲೂ ಪುಣ್ಯವಂತ, ಗುರುಗಳು ಆಶೀರ್ವಾದ ಮಾಡಿದ್ದಾರೆ, ಖಂಡಿತ ಆಗ್ತೀಯ ಹೋಗಿ ನೀನು. ಸರ್ ನೀವು ಹೈಕೋರ್ಟ್ ಜಡ್ಜು, ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಹೇಗಕ್ಕೆ ಸಾಧ್ಯ ಅಂತಂದೆ. ಹೈಕೋರ್ಟು ಸುಪ್ರೀಂ ಕೋರ್ಟ್ ಏನಿಲ್ಲ, ಪುಣ್ಯವಂತಪ್ಪ ನೀನು, ಆಯ್ತು ಹೋಗಿ ಇನ್ನೊಂದ್ಸರಿ ನಮಸ್ಕಾರ ಮಾಡಿ ಹೋಗಿ ಅಂತ. ಗುರುಗಳ ಹತ್ರ ಓದಾದ್ಮೇಲೆ ನೆಕ್ಸ್ಟ್ ಇಯರಿಂಗ್ ಬಂತು, ಆದ್ರೂ ಒಂದು ಡೇಟ್ ಕೊಟ್ಟಿದ್ರು. ಆಮೇಲೆ ಗುರುಗಳು ಅಲ್ಲಿ ಹೋದ್ಮೇಲೆ ಗುರುಗಳನ್ನ ಕೇಳ್ಬಿಟ್ಟು ಹೋಗ್ಬೇಕು. ಆಮೇಲೆ ನಾನು ನಂಬಿಕೆ ಬಂದಿತ್ತು ಸರ್, ಅವ್ರ ಮೇಲೆ ನಂಬಿಕೆ ಬಂದಿತ್ತು. ಆಮೇಲೆ ಗುರುಗಳನ್ನ ನಂಬಿಕೆ ಬಂದಿತ್ತು. ಆಮೇಲೆ ಅಪ್ಪ ನಂದು ಈ ಥರ ಕೋರ್ಟ್ ಕೇಸ್ ಇದೆ, ಬೆಂಗಳೂರಿಗೆ ಹೋಗ್ತೀನಿ, ಹೆಡ್ ಕ್ವಾರ್ಟರ್ಸ್ ಬಿಡ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು. ಆಯಿತು, ಸದಾನಂದ ಮಹಾರಾಜ್. ಅದಕ್ಕೂ ಕೇಸ್ ಹೋಗ್ಬೇಕಾದ್ರೆ ಆಯ್ತು ಹೋಗೋ, ನಿನ್ನ ಕಡೆನೇ ಆಗ್ತದೆ ಹೋಗೋ ಅಂತ. ಸೇಮ್ ಹಿಂದೆ ಅದನ್ನು ಡಿಸ್ಮಿಸ್ ಮಾಡ್ತೀನಿ ಅಂತ ಇದ್ದಿದ್ದು ಜಡ್ಜ್, ಈ ಕೇಸಾ, ಅಡ್ಮಿಟ್ ಇಶ್ಯೂ ನೋಟಿಸ್. ಆಮೇಲೆ ಆರ್ಡರ್ ಆಯಿತು. ಏನಂತ, ಅಪಾಯಿಂಟ್ ಹಿಮ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕಮಿಷನರ್ ಆರ್ DYSP ಅಕಾರ್ಡಿಂಗ್ ಟು ಮೆರಿಟ್ ಆ್ಯಂಡ್ ಪ್ರಿಫರೆನ್ಸಸ್ ಇಂಡಿಕೇಟೆಡ್ ಬೈ ಹಿಮ್. ಮುಗಿದಾಯ್ತು. ಅವ್ರು ಮೊದಲೇ ಹೇಳಿದ್ರು ನಿಮ್ಮ ಕಡೆನೇ ಆಗುತ್ತೆ ಅಂತ. ಆಯಿತು, ಆಗಲ್ಲ ಅನ್ನೋದು ಆಯಿತು. ಅಸಾಧ್ಯವಾದ ಸಾಧಿಸಿ ತೋರಿಸ್ತೀವಿ ಒಂದು ಗಾದೆ ಇದೆ. ಹಿಡಿದವನು ನಕ್ಕಾನು, ಬಿಟ್ಟವನು ಅತ್ತಾನು, ಅಸಾಧ್ಯವಾದದನ್ನು ಸಾಧ್ಯ ಅಂತ ತೋರಿಸ್ತೀನಿ ಅಂತ ಗುರುಗಳ ವಾಣಿ ಇದೆ. ಅದು ನೋಡಿ, ನಂದರಲ್ಲೇ ಬೆಸ್ಟ್ ಎಕ್ಸಾಂಪಲ್. ನೀವು ಕರೆಕ್ಟಾಗಿ ಹೇಳಿದ್ರು. ಹಂಗೆ ಆದಮೇಲೆ ರಿವ್ಯೂ ಹಾಕಿದ್ರು. ನಿಮಗೆಲ್ಲ ಗೊತ್ತಲ್ಲ, ರಿವ್ಯೂ ಅಂದರೆ ಅದನ್ನು ಯಾರು ಜಡ್ಜ್ ಆರ್ಡರ್ ಮಾಡಿರ್ತಾರೆ ಅವರೇ ರಿವ್ಯೂ ಮಾಡೋದು. ಸುಪ್ರೀಂ ಕೋರ್ಟ್ಗೆ ಸ್ಪೆಷಲಿ ಪಿಟಿಷನ್.
ಅದು ಗುರುಗಳಿಗೆ ಹೇಳಿದೆ, ಅಪ್ಪ ಹಿಂಗೆ ಹಾಕಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ. ಹೋಗೋ, ನಿನ್ನ ಕಡೆನೇ ಆಗ್ತದೆ ಹೋಗೋ ಅಂತ. ಅಷ್ಟರೊಳಗಡೆ ಸುಪ್ರೀಂ ಕೋರ್ಟ್ಗೆ ಹೋದೆ. ಅಲ್ಲಿ ಅವತ್ತು ಡೆಲ್ಲಿಯಲ್ಲೆಲ್ಲ ಗಣಪತಿ ಹಾಲು ಕುಡಿತಾರೆ ಅಂತ ಸುದ್ದಿ. ಒಂದು ಕೋರ್ಟಲ್ಲಿ ಒಂದು ರೂಮಲ್ಲಿ ಇಳ್ಕೊಂಡ್ವಿ. ಅಷ್ಟರೊಳಗಡೆ ಇದು ಈ ಆರ್ಡ್ರು ಇಂಪ್ಲಿಮೆಂಟ್ ಮಾಡಿರಲಿಲ್ಲಲ್ಲ, KET ಆರ್ಡ್ರು, ಒಂದು ಕಂಟೆಂಪ್ಟ್ ಹಾಕಿದೆ. ಕೋರ್ಟಲ್ಲಿ ಹೋಗ್ತೀವಿ. ಗುರುಗಳು 12 ಗಂಟೆಗೆ ಮತ್ತೆ ಗುರುಗಳಿಗೆ ಹೇಳಿದೆ, ಇದು ಡಿವೈಸ್ ಎಲ್ಲ ಸಿಕ್ಕಿದ್ಮೇಲೆ, ಇವತ್ತೇ ನಿನ್ನ ಕಡೆ ಆಗ್ತದೋ, ಕಲೆಕ್ಟ್ರೇ ಆಗ್ತೀಯೋ. ಸರಿ, ಹಿಂಗೆ ಕೂತಿದ್ದೀವಿ, ಜೋಬೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. CJI ಮುಂದೆ ಬಂದಿತ್ತು. ಆ ಗೌರ್ಮೆಂಟ್ ಅಡ್ವೊಕೇಟ್ ಬಾಳಪ್ಪ ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು. ಯಾರು ಕೋರ್ಟ್ಗೆ ಹೋಗಿರ್ತಾರೆ ಅವ್ರಿಗೆ ಕೊಡಬೇಕು ಅಂತ. ಇಲ್ಲಿ ಯಾರು ಕೋರ್ಟ್ಗೆ ಹೋಗಿಲ್ಲ, ನಮ್ಮ ಕ್ಲೈಂಟ್ ಹೋಗಿದ್ದಾರೆ, ಅವ್ರಿಗೆ ಕೊಡಬೇಕು ಅಂತ. ಇದೆಲ್ಲ ಆದಮೇಲೆ ನೋಡಿ, ಗುರುಗಳದೇ ಇದೆಲ್ಲ ಗುರುಗಳದೇ ಸಾಕ್ಷಾತ್ ದತ್ತನ ಅವತಾರ ಗುರು.